ನಮಸ್ತೆ, ಮರ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಪೊಟ್ಯಾಟೊ ಚೀಸ್ ಬಾಲ್ಸ್. ತುಂಬ ಚೆನ್ನಾಗಾಗುತ್ತೆ. ಮಾಡೋದು ಕೂಡ ತುಂಬ ಈಸಿ. ಕ್ರಿಸ್ಪಿಯಾಗಿ ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋದಕ್ಕೆ ನಾನು ಮೊದಲಿಗೆ ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದುಬಿಟ್ಟು ನಾನು ಮ್ಯಾಶ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಆಮ್ಚೂರ್ ಪೌಡರ್, ಜಿಂಜರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಪೆಪ್ಪರ್ ಪೌಡರ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗುತ್ತೆ. ಇದು ಚೀಸ್ನ ನಾನು ತುರಿದು ಇಟ್ಟಿದ್ದೀನಿ, ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು, ಇಷ್ಟನ್ನು ನಾನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕೈಗೆ ಅಂಟಬಾರ್ದು ಅಂತ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೋತೀನಿ. ಈ ರೀತಿ ಉಂಡೆ ಮಾಡಿಡ್ತಾ ಇದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ಈಗ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ಡನ್ನು ಈ ಸೈಡ್ಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಾನೊಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಬ್ರೆಡ್ ಪೀಸಸ್ನ ತಗೊಂಡು ಈ ರೀತಿ ಒಂದು ಸಾರಿ ಆ ಕಡೆ ಈ ಕಡೆ ನೀರಲ್ಲಿ ಹಚ್ಚಿದ್ರೆ ಸಾಕು, ಸಾಫ್ಟಾಗಿ ಆಗುತ್ತೆ. ಈ ರೀತಿ ಮತ್ತೆ ನೀರನ್ನು ಪೂರ ಪ್ರೆಸ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಪೊಟ್ಯಾಟೊ ಬಾಲ್ಸ್ ನಾನು ಮಾಡಿದ್ನಲ್ಲ, ಪೊಟ್ಯಾಟೊ ಚೀಸ್ ಬಾಲ್ಸ್, ಅದನ್ನು ಒಳಗಿಟ್ಟು ಈ ರೀತಿ ಸರಿಯಾಗಿ ಕವರ್ ಮಾಡಬೇಕು. ಇದೇ ರೀತಿ ನಾನು ಅಷ್ಟನ್ನು ಮಾಡಿಟ್ಕೋತೀನಿ. ತುಂಬ ಈಸಿ ಮಾಡೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಮೀಡಿಯಮ್ ಉರಿಯಲ್ಲಿನೇ ನಾನು ಡೀಪ್ ಫ್ರೈ ಮಾಡ್ತೀನಿ. ಶುರುವಿಂದ ಕೊನೆವರೆಗೂ ಸ್ಟವ್ನ ಉರಿ ಒಂದೇ ಥರ ಇಟ್ಟು ಫ್ರೈ ಮಾಡಿ, ಆವಾಗ ಜಾಸ್ತಿ ಎಣ್ಣೆ ಎಳೆಯೋದಿಲ್ಲ. ಎಣ್ಣೆಗೆ ಹಾಕಿದ ಕೂಡಲೇ ಮುಟ್ಟಕ್ಕೆ ಹೋಗಬೇಡಿ. ಒಂದು 30 ಸೆಕೆಂಡ್ಗಳ ಕಾಲ ಹಾಗೆ ಬಿಟ್ಬಿಡಿ ಮುಟ್ಟದೇನೆ. ಆಮೇಲೆ ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಎಲ್ಲ ಕಡೆ ಒಂದೇ ಸಮ ಬೇಯೋ ಥರ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡಬೇಕು. ಈಗ ನೋಡಿ ಆಗಿದೆ. ಈ ಕಲರಿಗೆ ಬಂದಮೇಲೆ ತೆಗೆದುಬಿಟ್ರೆ ರೆಡಿ ಆಯಿತು ಪೊಟ್ಯಾಟೊ ಚೀಸ್ ಬಾಲ್ಸ್. ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಈಗ ನೋಡಿ ರೆಡಿ ಇದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.